ಸರ್ ಮಕ್ಕಳನ್ನ ನಿಮ್ಮ ಕಡೆ ಕಲೀಲಕ್ಕಂತ ಕಳ್ಸಾತೀವ್ರಿ. ಈಗಿನ ರೂಲ್ಸ್ ಪ್ರಕಾರ ಮಕ್ಕಳನ್ನ ಬಡಿಯೋಂಗಿಲ್ರಿ. ಸ್ವಲ್ಪ ಪ್ರೀತಿಯಿಂದ ಕಲಿಸ್ರಿ. ನೋಡ್ರಿ ಸರ್, ನನ್ನ ಮಗನಿಗೆ ಹೆಂಗ್ ಹೊಡೆದಾರ್ರಿ, ಯಾಕೆ ಹಿಂಗ್ ಹೊಡೆದಾರಂತ ಕೇಳ್ರಿ ಸರ್. ಸರ್, ಒಬ್ಬ ಗುರು ವಿದ್ಯಾರ್ಥಿಯನ್ನು ಹೊಡೆಯೋದು ಅವನ ಒಳ್ಳೆ ಬಯಸ್ಕೋಸ್ಕರ. ಪನಿಷ್ಮೆಂಟ್ ಕೊಟ್ಟಾಗ ಮುಂದೆ ಹೋಗಕ್ಕೆ ಸಾಧ್ಯ ಆಯ್ತ್ರಿ. ನೋಡ್ರಿ ಸರ್, ಅದೆಲ್ಲ ನನಗೆ ಗೊತ್ತಿಲ್ರಿ. ನನ್ನ ಮಗನಿಗೆ ನೀವು ಹೊಡಿಲಾರ್ದನ ಕಲಿಸ್ಬೇಕ್ರಿ. ಆಯ್ತು ರೀ ಮೇಡಮರ, ಸರ್ ಈಗ ನಾವೆಲ್ಲ ಹೇಳ್ಕೊಂತೀವಿ, ನೀವು ಹೋಗಿ ಬರ್ರಿ. ಇವತ್ತಿನ ಕಾಲಮಾನ ನೀವು ಕಲ್ತಂಥದ್ದಲ್ಲ. ಈಗಿನ ಜನ್ರೇಷನ್ ಬಹಳ ಬದಲಾಗೈತಿ. ಈಗಿನ ಮಕ್ಕಳ ಐಕ್ಯೂ ಪವರ್ ಜಾಸ್ತಿ ಇದೆ, ಆದ್ರೆ ಅವು ಮಾನಸಿಕವಾಗಿ ಬಹಳ ಸೂಕ್ಷ್ಮದಾರ. ನಾಳೆ ಆ ಮಕ್ಕಳು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರ ಸ್ಕೂಲ್ ನಡೆಸೋದು ಬಹಳ ತೊಂದರೆ ಆಗ್ತದ. ಇವತ್ತಿಂದ ನೀವು ಕಟ್ಟಿಗೆ ಬಿಡ್ಬೇಕು ಸರ್. ಭಾಳ ಯೋಚನೆ ಮಾಡಬೇಡ್ರಿ ಸರ್. ಬರೀ ಮಕ್ಕಳ ಭವಿಷ್ಯ ನೋಡಿದ್ರ ನಿಮ್ಮ ಮನ್ಯಾಗು ಹೆಂಡ್ರು ಮಕ್ಕಳು ಎಲ್ಲಾರು ಅದಾರಿ, ಅವ್ರ ಭವಿಷ್ಯನ ನೋಡ್ರಿ. ಈಗಿನ ಸ್ಟೂಡೆಂಟ್ಸ್ ಏನಾದರೂ ಸ್ಕೂಲ್ ಬಿಟ್ಟು ಹೋದ್ರ ನಮ್ಮ ಜೀವನ ನಡೆಸೋದು ಭಾಳ ಕಠಿಣ ಐತಿ. ಅದಕ್ಕೋಸ್ಕರ ಇವತ್ತಿಂದ ನೀವು ಕಟ್ಟಿಗೆನ ಬಿಡಬೇಕು. ನೋಡ್ರಿ ಸರ್, ನನ್ನ ಮಗನಿಗೆ ಹೆಂಗ್ ಹೊಡೆದಾರ್ರಿ. ನನ್ನ ಮಗನಿಗೆ ನೀವು ಹೊಡಿಲಾರ್ದನ ಕಲಿಸ್ಬೇಕ್ರಿ. ಇವತ್ತಿಂದ ನೀವು ಕಟ್ಟಿಗೆ ಬಿಡ್ಬೇಕು ಸರ್. Sit down. ಇವತ್ತು ಸರ್ಗಳು ಕಟ್ಗಿನ ತಂದಿಲ್ಲಲ್ಲ, ಬಹುಶಃ ಮರ್ತು ಬಂದಿರ್ಬೇಕು. ಇನ್ ಮುಂದೆ ಸರ್ ಕಟ್ಗಿನ ತರಲ್ಲ. ಯಾಕ? ಇನ್ ಮುಂದೆ ಸರ್ಗಳಿಗೆ ಪನಿಷ್ಮೆಂಟ್ ಕೊಡ್ಬೇಡ ಅಂದರು. ಇನ್ ಮುಂದೆ ಸರ್ಗಳು ಹೊಡೆಯಲ್ಲ. ಚಲೋ ಆತ್ ಇವತ್ತು ನಾ ಕಲರ್ ಡ್ರೆಸ್ ಹಾಕೊಂಬಂದನಿ. Yes sir. 2. Yes sir. 3. Yes sir. ಹೋಮ್ವರ್ಕ್ ಯಾಕೆ ಮಾಡಿಲ್ಲ ಸರ್? ಅದು ಕೈ ಮುಂದೆ ಮಾಡು. ಹೋಮ್ವರ್ಕ್ ಮಾಡ್ಕೊಂಡು ಮಾಡಿ. ಸರ್ ಊಟಕ್ಕೆ ಬರಲಿಲ್ಲ? ಇಲ್ಲ ಸರ್, ಹಸು ಇಲ್ರಿ. ನಿನ್ನೆ ವಿಷಯಕ್ಕೆ ಏನು ಬೇಜಾರಾಗ್ಬಿಟ್ರಿ ಸರ? ಈಗೇನು ಜನ್ರೇಷನ್ ಚೇಂಜ್ ಆಗೈತ್ರಿ, ಜನ್ರೇಷನ್ ತಕ್ಕಂಗೆ ಹೋಗ್ಬೇಕಾಕೈತ್ರಿ. ಏನು ಬೇಜಾರಾಗ್ಬಿಟ್ರಿ, ಊಟ ಮಾಡಿ. ಶುಭಮ್ಮ, ಶುಭಮ್. ಬಂದ್ಕಪ್ಪು. ಆಟ ಆಡಕ್ ಹೋಗ್ ಬರಕ ಬ್ಯಾಡೋ, ನಾ ಹೋಮ್ವರ್ಕ್ ಮಾಡಿಲ್ಲ. ನಾಳೆ ಸರ್ ಬಡಿತಾರೆ.
ಸರ್ ಬಡಿದ್ ಬಿಟ್ಟಾರೀಗ ಬಯಾಕತ್ತಾರ ಅಟ್ಟ. ನಾವ್ ಎಷ್ಟ್ ಮಂದಿ ಕಡೆ ಬೈಸ್ಕೊಂದಿಲ್ಲ. ನಮ್ಮ ಅಪ್ಪ ಬೈತಾಳ, ನಮ್ಮ ಅವ್ವ ಬೈತಾಳ. ಈ ಕಿವಿಲಿ ಕೇಳೋದು, ಈ ಕಿವಿಲಿ ಬಿಟ್ಟು ಬಿಡೋದು. ಬಾ ಹೋಗೋಣ ಬಾ. ಕೈಯಂದ್ ಫೋನ್ ಬಿಡೋದನ್ನ ಅಭ್ಯಾಸ ಮೊದಲು ಪೂರ್ಣ ಮಾಡ್ಕೋ. ಈಗೇನ್ ಸರ್ ಹೊಡಿದ್ ಬಿಟ್ಟಾರ ಪಾಪ, ಅಭ್ಯಾಸ ಆಮೇಲೆ ಮಾಡ್ರ ಆಯ್ತ್ ಬಿಡ್. ಪ್ರತೀಕ್ಷಾ ಟಿವಿ ನೋಡುದ್ ಬಿಡು, ಅಭ್ಯಾಸ ಮಾಡು. ಟಿವಿ ನೋಡ್ ಆಮೇಲೆ ಮಾಡ್ತೀನಿ. ಸೈಲೆನ್ಸ್. ನಾನು ನೀವು ಪನಿಷ್ಮೆಂಟ್ ಕೊಡಂಗಿಲ್ಲ, ಆದ್ರೆ ನೀವಾಗೂ ಒಪ್ಕೋರಿ. ಯಾಕೆಲ್ಲರೂ ಶಾಂತ ಕೂತೀರಿ? ಹೇಳ್ರಿ ಯಾರು ಹೋದ್ರಿ? ಮಾನಸಿಕವಾಗಿ ಬಹಳ ಸೂಕ್ಷ್ಮದಾರ. ನಾಳೆ ಆ ಮಕ್ಕಳು ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಸ್ಕೂಲ್ ನಡೆಸೋದು ಬಹಳ ತೊಂದರೆ ಆಗ್ತದೆ. ಸಾರಿ ಸರ್. ಸಾರಿ ಸರ್. ಹೇಳಪ್ಪಿ, ನೀ ಯಾಕೆ ಸಾರಿ ಕೇಳತ್ತಿ? ನನಗೆ ಗೊತ್ತೈತಿ ನೀ ಏನೂ ತಪ್ಪು ಮಾಡಿಲ್ಲ. ಸರ್ ನಾ ಹೋಗ್ದಿಲ್ಲ, ಆದ್ರೆ ನಮ್ ಕ್ಲಾಸ್ ಹುಡುಗರು ಹೋಗಿದಾರ, ಅವ್ರ ಪರವಾಗಿ ನಾ ಸಾರಿ ಕೇಳಿ. ತಾಯಿನ ಮೊದಲು ಗುರು ಅಂತ ಹೇಳ್ತಾರೆ. ಆ ತಾಯಿನ ನಮ್ಮ ಮಕ್ಕಳನ್ನ ಹೊಡಿಬೇಡತ್ತ ಅಂದ್ರೆ ನಾವೇನೂ ಮಾಡಕ್ ಬರ. ನಿಮ್ಮ ಭವಿಷ್ಯ ಒಳ್ಳೇದಾಗಬೇಕು, ಅದೇ ನಮ್ಮ ಆಸೆ. ಗುರುದೇವೋ ಭವ ಗುರುವೇ ಗುರಿಯ ದಾರಿ ಗುರುವೇ ಪರಬ್ರಹ್ಮ ಗುರುವೇ ನಿಮ್ಮ ಪಾದದಿ ಬಂದೆವು, ನೀವೇ ನಮ್ಮ ತಾಯಿ ತಂದೆಯು. ನಮ್ಮ ಒಳಗಿನ ಶಕ್ತಿಯ ಹುಡುಕಿ ಜ್ಞಾನದ ಜ್ಯೋತಿಯ ಬೆಳಗಿಸುವ ಗುರುವೇ ಗುರುವೇ ಪರಬ್ರಹ್ಮ ಗುರುವೇ 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 ದಾರಿ ದೀಪನಿ ಗುರುವೇ ಗುರುವೇ ನಿಮ್ಮ ಪಾದದಿ ಬಂದೆವು, ನೀವೇ ನಮ್ಮ ತಾಯಿ ತಂದೆಯು.
ಕಲಿಯುಗದಲ್ಲಿ ನೀ ಕರ್ಣನಾಗು ಸಕಲ ಜೀವಿಯಲು ದಯವ ತೋರು ಸತ್ಯ ಮಾರ್ಗದಲ್ಲಿ ನೀ ನಡೆಯೋ ಮಗುವೆ ಮಗುವೆ ದೈವ ರೂಪಿಣಿ ಮಗುವೆ 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 ನಾಡ ಕೀರ್ತಿನಿ ಮಗುವೆ ಗುರುವೇ ನಿಮ್ಮ ಪಾದದಿ ಬಂದೆವು ನೀವೇ ನಮ್ಮ ತಾಯಿ ತಂದೆಯು ಅನಿಲ್ ಅವರ ಒಂದು ವಾರದಿಂದ ನನಗೆ ಪೇರೆಂಟ್ಸ್ಗಳು ಕಾಲ್ ಮಾಡಿ ನಮ್ಮ ಮಕ್ಳು ಸರಿಯಾಗಿ ಅಭ್ಯಾಸ ಮಾಡುವಲು ಹೇಳಿದ ಮಾತು ಕೇಳೋಲು ರೀ ಅಂತ ಕಂಪ್ಲೇಂಟ್ ಕೊಡತ್ತೆ ಪನಿಷ್ಮೆಂಟ್ ಕೊಡಬೇಡ ಅಂದವ್ರ ಈಗ ಜಸ್ಟ್ ನನ್ನ ಕಡೆ ಬಂದು ಅವ್ರ ಮಗನ ಬಗ್ಗೆ ಮಾತಾಡಿ ಹೋದ್ರಿ ಹೇಳ್ರಿ ಮೇಡಮ್ ಏನ್ ಬಂದ್ ವಿಷಯ? ಸರ್ ಇವತ್ ನನಗ ಗೊತ್ತಾಯ್ತ್ರಿ ಪನಿಷ್ಮೆಂಟ್ ಕೊಡದೇ ಇದ್ರ ಮಕ್ಕಳ ಏನ್ ಆಗ್ತಾರಂತ. ಮೊದಲ ಅನಿಲ್ ಸರ್ ಬಡಿತಾರನೋ ಅಂಜಿಕೆಯಿಂದ ಮಕ್ಕಳ ಅಭ್ಯಾಸ ಮಾಡ್ತಿದ್ದರ್ರಿ. ಆದ್ರ ಈಗ ಸೂತ್ರ ಕಟ್ಟಾಗಿರೋ ಗಾಳಿಪಟ ಆಗಿದಾರ್ರಿ. ಅವತ್ತ ಅನಿಲ್ ಸರ್ಗೆ ಪನಿಷ್ಮೆಂಟ್ ಕೊಡಬಾರ್ದಂತ ಹೇಳಿದ್ದು ಇವತ್ ನಾನ್ ಮಾಡಿದ ದೊಡ್ಡ ತಪ್ಪಾಗೈತ್ರಿ ಸರ್. ಸಾರಿ ರೀ ಸರ್. ಇವತ್ತು ಸರ್ ಜೋಡಿ ಮಾತಾಡ್ತೀನಿ ತಗೊಳ್ರಿ ಮೇಡಮ್. ಸ್ಕೂಲ್ದಾಗ ನೋಡತ್ತೀನ್ರಿ ಪ್ರೇಯರ್ ಟೈಮ್ದಾಗ ಡಿಸಿಪ್ಲಿನ್ ಅನ್ನೋದು ಕಾಣೋಲ್ದು. ಸ್ಕೂಲ್ಗೆ ಒಬ್ರು ಸ್ಟ್ರಿಕ್ಟ್ ಆಗಿರ್ಬೇಕ್ರಿ ಸರ್, ಅಂದ್ರ ಮಕ್ಳಿಗೆ ಭಯ ಇರ್ತೈತಿ. ಆ ಸರ್ ನೀವು ಇದ್ರಿ, ಆದ್ರೆ ಈಗ ನೀವು ಕಟ್ಟಿಗೆ ಬಿಟ್ಟಾಗಿಂದ ಆ ಭಯ ವಿದ್ಯಾರ್ಥಿಗಳಿಗೆ ಹೋಗ್ಬಿಟ್ಟೈತಿ. ನಿಮಗ ನಿಮ್ಮ ಪವರ್ ಅಂದ್ರನ ಈ ಕಟ್ಟಿಗೆ. ಪರ್ಮಿಷನ್ ಕೊಡತ್ತೇನ್ರಿ, ನಾಳೆಯಿಂದ ನೀವು ಕಟ್ಟಿಗೆ ಹಿಡೀರಿ. ನಾವು ಕಲಿಯೋಗ ಒಂದು ಶಾಸ್ತ್ರ ಇತ್ರಿ, ಚಡಿ ಚಮ್ ಚಮ್ ವಿದ್ಯಾ ಗಮ್ ಗಮ್ ಅಂತ. ಅದಕ್ಕೋಸ್ಕರ ನಾಳೆಯಿಂದ ನೀವು ಕಟ್ಟಿಗೆ ಹಿಡೀರಿ, ಒಳ್ಳೇದಾಗ್ಲಿ. ಪ್ರವೀಣ್ ಎದ್ನಿಲ್ಲ, ಕನ್ನಡ ಹೋಮ್ವರ್ಕ್ ಯಾಕೆ ಮಾಡಿಲ್ಲ? ಬಾಯ್, ಕೈ ಮುಂದ್ ಮಾಡು. ಓಂಕಾರ ಸ್ವರ ಭಕ್ತಿಯ ಶ್ರೀಕಾರ ಸತ್ಕಾರ ಸಾಧನೆಯ ಆಧಾರ ಸಾಧನೆಗೆ ಸಮಯ ಸಾಲದು ಎಂದು ಸಾಗಿಸುವ ಸರಳ ಸ್ವಭಾವ ಸುಡೋ ಗುರು ಗುರುದೈವಂ ಗುರು ಶಕ್ತಿಂ ಶಿವಗುರು ಸಾಧನೆಗೆ ಸಮಯ ಸಾಲದು ಎಂದು ಸಾಗಿಸುವ ಸರಳ ಸ್ವಭಾವ ಸುಡೋ ಗುರು ಗುರುದೈವಂ ಗುರು ಶಕ್ತಿಂ ಶಿವಗುರು ಗುರುಲಿಂಗ ಗುರು ಯೋಗಿ ಗುರು ಸಿದ್ಧ ಗುರು ನಿಮ್ಮ ಶಿಕ್ಷೆಯಲ್ಲಿ ಅಡಗಿದೆ ಬಾಳಿನ ರಕ್ಷೆ ಅಕ್ಷರದಿ ಅಜ್ಞಾನ ಬಾಳಿಸೋ ಬುದ್ಧಿಯಿಂದ ಭೂಮಿಯ ಸುತ್ತಿಸೋ ಗುರು ಗುರುದೈವ ಗುರು ಶಕ್ತಿಂ ಶಿವಗುರು ಗುರು ಗುರುದೈವ ಗುರು ಶಕ್ತಿಂ ಶಿವಗುರು ಓದು ಬರಹ ಕಲಿಸಿ ಆಟ ಪಾಠದಿ ನಗಿಸಿ ತಂದೆ ತಾಯಿ ಜನ್ಮದಾತರು ಬದುಕಿಗೆ ನೀನೇ ಕಲ್ಪತರು ಗುರುವೇ ನೀನೇ ಶಕ್ತಿ ಗುರುವೇ ನಮಗೆ ಮುಕ್ತಿ